ಯಾವಾಗ ನಾವು ಒಂದು ರಾಷ್ಟ್ರಗೀತೆ ಅಂತ ಮಾಡಿದಾಗ ಆವಾಗ ಯಾವಾಗಲೂ ಈ ಥರ ಚರ್ಚೆಗಳು ಆಗತ್ತೆ. ನಮಗೆ ಒಂದು ರಾಷ್ಟ್ರಗೀತೆ ಅನ್ನೋದು ಅದು ನನಗೆ ಅದರಲ್ಲಿ ಸಮಸ್ಯೆ ಕಾಣ್ತಾ ಇಲ್ಲ. ಬಟ್ ಹಾಗಿದ್ದಾಗ ನಿಮ್ಮ ವೈಯಕ್ತಿಕ ರೀತಿಯಲ್ಲಿ ಒಂದೇ ಮಾತರಂ ಹಾಡಬಾರ್ದು, ನೀವೇನಾದರೂ ಒಂದು ಶಾಲೆ ಶುರು ಮಾಡಿದಾಗ ಒಂದೇ ಮಾತರಂ ಮಕ್ಕಳಿಗೆ ಹಾಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ನಾನು ಯಾವತ್ತೂ ಹೇಳ್ತಾ ಇಲ್ಲ. ಅದು ಒಂದೇ ಮಾತರಂನ ಹಾಡೋದ್ರಲ್ಲಿ ಅಥವಾ ಹೇಳೋದ್ರಲ್ಲಿ ಕ್ರಿಮಿನಲೈಸ್ ಮಾಡಿದ್ರೆ, ಅದನ್ನು ಹಾಡಿದವರೆಲ್ಲ ನಾವು FIR ಹಾಕ್ತೀವಿ, ದೂರ ಹಾಕ್ತೀವಿ, ಅವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಬಂದರೆ ಅದು ಸಂವಿಧಾನ ವಿರೋಧಿ. ಬಟ್ ಯಾರಾದರೂ ಪ್ರಸ್ತಾಪ ಮಾಡಿ ನೋಡ್ರಪ್ಪ ನೀವು ಜನಗಣಮನ ಹಾಡಿ, ನೀವು ಒಂದೇ ಮಾತರಂ ಹಾಡಬೇಡಿ ಅಂತ ಹೇಳಿದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರ ಹಕ್ಕಿದೆ. ಬಟ್ ಹಾಡದೇ ಇದ್ರೆ ಹಾಡೋದಿಲ್ಲ, ನಾವು ಜನಗಣಮನ ಜೈ ಹಿಂದ್ ಅಂತಾನೂ ಹೇಳೋದಿಲ್ಲ, ಒಂದೇ ಮಾತರಂ ಕೂಡ ಹೇಳೋದಿಲ್ಲ. ಅದು ಒಂದು ರೀತಿ ಡೈರೆಕ್ಟಾಗಿ ಒಂದು ಏನಾದರೂ ಅಗೌರವ ತೋರಿಸ್ದೆ ನಾನು ಹಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅದು ಒಂದು ಅಭಿವ್ಯಕ್ತಿ ಸ್ವತಂತ್ರ. ಮತ್ತೆ ಅದು ಸಮಾಜ ಎಲ್ಲಾಗುತ್ತೆ ಚೇತನ್ ಅವರೇ, ಇದು ಸ್ವೇಚ್ಛಾಚಾರದ ಸಮಾಜ ಆಗೋದಿಲ್ವಾ? ಭಾರತಕ್ಕೆ ಸಂಬಂಧಪಟ್ಟ ಕೆಲ ವಿಚಾರಗಳು ಅದಕ್ಕೂ ಕೂಡ ನಾನು ಒಪ್ಪಿಗೆ ಕೊಡೋದಿಲ್ಲ, ನನಗೆ ನನ್ನ ವೈಯಕ್ತಿಕವಾದ ಚಾಯ್ಸೇ ಇಂಪಾರ್ಟೆಂಟು ಅಂದರೆ ಸ್ವೇಚ್ಛಾಚಾರದ ಸಮಾಜ ಆಗೋದಿಲ್ವಾ ಇದು? ನಮಗೆ ಆರ್ಟಿಕಲ್ 19 ಸ್ಮಿತಾ ಅವರೇ, ಪ್ರತಿಭಟನೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯನೂ ಕೂಡ ಭಾಳ ಮುಖ್ಯ ಆಗುತ್ತೆ.